ಬಾಕಿ ಮಾತೇನು. ಮನರಂಜನಾ ವೇದಿಕೆಗಳಲ್ಲಿ ಏನಾದ್ರೂ ಅವಕಾಶಗಳು ಸಿಕ್ಕಿದ್ರೆ ನಿಮ್ಗೆ ಏನ್ ಖುಷಿ ಆಗುತ್ತಾ? ಅವಕಾಶ ಸಿಕ್ಕಿದ್ರೆ ಪ್ರಯತ್ನ ಪಡ್ತೀನಿ 100. ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ ಕೂಡಲೇ ನಮಗೊಂದು ಹಾಡು ಬರುತ್ತೆ, ಒಂದು ಟ್ರೆಂಡಿಂಗ್ ವಿಡಿಯೋ ಬರುತ್ತೆ. ಅದೇನೆಂದರೆ ನಿತ್ಯಶ್ರೀ ಅವರು ಹಾಡಿದಂಥ ಯಾರಿಗೂ ಕಾಣದಂತೆ ಅನ್ನುವಂಥ ಒಂದು ವೈರಲ್ ಸಾಂಗ್ ಪದೇ ಪದೇ ಬರ್ತಾನೆ ಇರುತ್ತೆ. ಯಾವುದೇ ವಿಡಿಯೋ ಸ್ಕ್ರಾಲ್ ಮಾಡಿ, ಯೂಟ್ಯೂಬ್ ತೊಗೊಳ್ಳಿ, ಇನ್ಸ್ಟಾಗ್ರಾಮ್ ತೊಗೊಳ್ಳಿ ಅಥವಾ ಫೇಸ್ಬುಕ್ ತೊಗೊಳ್ಳಿ, ಯಾವುದನ್ನೇ ನೀವು ಓಪನ್ ಮಾಡಿದ್ರೂ ಕೂಡ ತಕ್ಷಣ ಓಪನ್ ಆಗುವಂಥ, ತಕ್ಷಣ ನಮ್ಮ ಸ್ಕ್ರೀನ್ ಮೇಲೆ ಬರುವಂಥ ಒಂದು ಹಾಡಂದರೆ ಅದು ನಿತ್ಯಶ್ರೀ ಹಾಡಿರುವಂಥ ಯಾರಿಗೂ ಕಾಣದಂತೆ ಅನ್ನುವಂಥ ಒಂದು ವಿಭಿನ್ನವಾದ ಹಾಡು. ಯಾವ ಮಟ್ಟಿನ ಹಿಟ್ ಆಯ್ತಂದರೆ ಕೇವಲ ಒಂದೇ ದಿನದಲ್ಲಿ ಮಿಲಿಯನ್ಸ್ ಗಟ್ಟಲೆ ಅಂದರೆ 16 ಕೋಟಿ ವ್ಯೂಸನ್ನು ಪಡೆದುಕೊಳುತ್ತೆ ಆ ಸಾಂಗ್. ಆ ಸಿನಿಮಾದ ಹೆಸರು ಬಿರುಗಾಳಿ ಅನ್ನುವಂಥ ಸಿನಿಮಾ 2009ರಲ್ಲಿ ಸಿನಿಮಾ ತೆರೆ ಕಾಣುತ್ತೆ. ಆ ಸಿನಿಮಾದಲ್ಲಿ ನಾಯಕ ನಟನಾಗಿ ಆ ದಿನಗಳು ಚೇತನ್ ಅಂದರೆ ಈಗಿನ ಅಹಿಂಸಾ ಚೇತನ್ ಅವರು ಆ್ಯಕ್ಟ್ ಮಾಡ್ತಾರೆ. ನಿರ್ದೇಶಕನ ಮಾಡಿದಂಥವ್ರು ಮತ್ತು ಕತೆ ಬರೆದಂಥವ್ರು ಎ ಹರ್ಷ ಅಂತ. ಆ ಸಿನಿಮಾದಲ್ಲಿ ನಾಯಕ ನಟ ಅಂದರೆ ಆ ದಿನಗಳು ಚೇತನ್ಗೆ ಜೊತೆಗೆ ಹರ್ಷ ಅವರ ಧರ್ಮಪತ್ನಿ ಕೂಡ ನಾಯಕಿಯಾಗಿ ಆ್ಯಕ್ಟ್ ಮಾಡ್ತಾರೆ. ಆ ಸಿನಿಮಾದ ಹಾಡಿದೆಯಲ್ಲ, ಆ ಹಾಡು ಬರೆದಂಥವರು ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಜಯಂತ್ ಕಾಯ್ಕಣಿಯವರು, ಜೊತೆಗೆ ಆ ಹಾಡನ್ನು ಹಾಡಿದಂತೂ ಶ್ರೇಯಾ ಘೋಷಾಲ್ ಅವರು. ಜಯಂತ್ ಕಾಯ್ಕಣಿಯವರು ಪದೇ ಪದೇ ಹೇಳ್ತಾನೆ ಇದ್ರು, ನೋಡಿ ಜನಪದ ಅಂದರೆ ಏನು, ಜಾನಪದ ಅಂದರೆ ಏನು, ಜನಪದ ಗೀತೆ ಅಂದರೆ ಏನಂತ ನಾವು ಜನಪದ ಗೀತೆಯನ್ನು ಕರಿತೀವಿ ಎನ್ನುವಂಥ ಒಂದು ಟ್ರೆಂಡ್ ಈಗೀಗ ಬದಲಾಗ್ತಿದೆ. ಅಂದರೆ ಯಾವುದಾದ್ರೂ ಒಂದು ಸಾಂಗ್ 10 ವರ್ಷ ಓಲ್ಡ್ ಆಯ್ತಪ್ಪ, ಯಾವುದಾದ್ರೂ ಒಂದು ಸಾಂಗ್ 15 ವರ್ಷ ಹಳೆಯ ಸಾಂಗನ್ನು ಈಗ ಕೇಳಬೇಕಂದ್ರೆ ಅದು ನಮಗೆ ಜನಪದ ರೀತಿಯಲ್ಲಿ ಕೇಳಿಸುತ್ತೆ. ಯಾಕಂದರೆ ಈಗಿನ ಟ್ರೆಂಡ್ ಬದಲಾಗ್ತಾ ಇರುತ್ತೆ. ಹಳೆಯ ಟ್ರೆಂಡ್ ತಕ್ಕಂತೆ ಹಾಡು ಮಾಡಿರ್ತಾರೆ, ಆದರೆ ಈಗ ಅದು ನಮಗೆ ಜನಪದ ರೀತಿಯಲ್ಲಿ ಕೇಳಿಸುತ್ತೆ. ಯಾಕಂದರೆ ನಮ್ಮ ಈಗಿನ ಟ್ರೆಂಡ್ ತುಂಬ ಮುಂದುವರೆದಿರುತ್ತೆ. ಯಾವುದಾದ್ರೂ ಹಳೆಯ ಸಾಂಗ್ ಕೇಳಿದ್ರೆ ನಮಗೆ ಅದು ಹಳೆ ಸಾಂಗಪ್ಪ, ಅಲ್ಲಿ ಏನೋ ಲಯ, ಏನೋ ಮ್ಯೂಸಿಕ್ ಇಲ್ಲ ಅನ್ನುವಂಥ ರೀತಿಯಲ್ಲಿ ಕೇಳಿಸುತ್ತಲ್ಲ, ಅದು ನಮಗೆ ಜನಪದವಾಗುತ್ತೆ ಅನ್ನುವಂಥ ಮಾತು ಪದೇ ಪದೇ ಹೇಳ್ತಾ ಇದ್ರು. ಅದೇ ರೀತಿಯಲ್ಲಿ ಇದೀಗ 3-4 ಸಾಂಗ್ಗಳು, ಅದು ಕರಿಮಣಿ ಮಾಲೀಕ ನೀನಲ್ಲಾಗಿರ್ಬೋದು ಅಥವಾ ನಿನ್ನೆ ಮೊನ್ನೆ ಹಿಟ್ಟಾದಂಥ ಯಾರಿಗೂ ಕಾಣದಂತೆ ಸಾಂಗ್ ಆಗಿರ್ಬೋದು, ಇವೆಲ್ಲವೂ ಕೂಡ ಈಗ ನಮಗೆ ಜನಪದ ರೀತಿಯಲ್ಲಿ ಕೇಳಿಸುವಂಥ ರೀತಿಯ ಸಾಂಗ್ ಆದರೂ ಕೂಡ ಈಗ ಟ್ರೆಂಡ್ ಬದಲಾದ ರೀತಿಯಲ್ಲಿ ಯಾವುದೋ ಒಂದು ಲಯದಲ್ಲಿ ಹಾಡಿ, ಯಾವುದೋ ಒಂದು ರಾಗದಲ್ಲಿ ಹಾಡಿದಾಗ ಅದು ನಮಗೆ ಮನೋರಂಜನೆಯನ್ನು ಕೊಡುತ್ತೆ. ನೋಡಿ, ಕೆಲವೊಂದು ಸಲ ನಾವು ತಪ್ಪನ್ನು ತಿಳ್ಕೊಂಡು ಬಿಡ್ತೇವೆ. ಯಾವುದಾದ್ರೂ ಒಂದು ಸಾಂಗ್ ಹಿಟ್ ಆಯ್ತಪ್ಪ, ಯಾರಾದರೂ ಒಂದು ವೈರಲ್ ಸಾಂಗ್ ಆಯ್ತಪ್ಪ, ಯಾರಾದರೂ ಒಂದು ವಿಭಿನ್ನ ರೀತಿಯಲ್ಲಿ ಹಾಡಿದಾಗ ನಾವು ಅಂದ್ಕೊಂಡ್ಬಿಡ್ತೀವಿ, ಪಾಪ ಯಾಕಪ್ಪ ಅವ್ರು ಏನು ತಪ್ಪು ಮಾಡಿದರೆ. ನೋಡಿ, ನಿತ್ಯಶ್ರೀ ಅವ್ರ ವಿಷಯಕ್ಕೆ ಬಂದಾಗ, ನಿತ್ಯಶ್ರೀ ಅವರು ಮಂಡ್ಯ ಜಿಲ್ಲೆಯ KR ಪೇಟೆ ತಾಲೂಕಿನ ಮೊಸಳೆಕೆರೆ ಅನ್ನುವಂಥ ಗ್ರಾಮದ ಹುಡುಗಿ. ಅವರು ಯಾವುದೋ ಒಂದು ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮಾಡ್ತಿದ್ರೆ ಯಾರೋ ಒಂದು ಹಾಡುವಂಥ ಕಾರ್ಯಕ್ರಮ ಇಟ್ಟಾಗ, ನಾರ್ಮಲಿ ಕಾರ್ಯಕ್ರಮ ಇಟ್ಟಾಗ ಅದನ್ನು ಹಾಡ್ತಾರೆ. ಯಾರಿಗೂ ಕಾಣದಂತೆ ಹಾಡುವಾಗ, ಯಾರಿಗೂ ಕಾಣದಂತೆ ಹಾಡನ್ನು ಹಾಡುವಾಗ ಎಲ್ಲೋ ಒಂದು ರಾಗ ಬರುತ್ತೆ. ಆ ರಾಗ ಸ್ವಲ್ಪ ವಿಭಿನ್ನವಾಗಿರುತ್ತೆ, ಅದು ವೈರಲ್ ಆಗುತ್ತೆ. ಅವರು ತಮ್ಮ ಫೇಸ್ಬುಕ್ನಲ್ಲಿ ಅಕೌಂಟ್ ಕ್ರಿಯೇಟ್ ಮಾಡಿಕೊಂಡು ಬೇಕಾಬಿಟ್ಟು ಜನಪ್ರಿಯತೆಯನ್ನು ಗಿಟ್ಟಿಸುವ ನಿಟ್ಟಿನಲ್ಲಿ ಹಾಡಿದಂಥ ಹಾಡಲ್ಲ. ಯಾರೋ ಬಂದು ಕೇಳ್ತಾರೆ, ಅದು ತಕ್ಷಣ ಹಾಡಿದಂಥ ಹಾಡು, ಅದು ವೈರಲ್ ಆಗುತ್ತೆ. ನಾವೆಲ್ಲ ತಿಳ್ಕೊಂಡ್ವಿ, ಎಲ್ಲರೂ ಕೂಡ ಈ ಸಾಂಗನ್ನು ನೋಡಿ ನಗ್ತಾರೆ, ಎಲ್ಲರೂ ಕೂಡ ಕಮೆಂಟ್ ಮಾಡ್ತಾರೆ, ಎಲ್ಲರೂ ಕೂಡ ನೀವು ಸರಿಗಮ 26ಕ್ಕೆ ಹೋಗಿ ವಿನ್ ಆಗ್ತಾರೆ ಎನ್ನುವಂಥ ವಿಭಿನ್ನ ರೀತಿಯ ಕೆಟ್ಟ ಕಾಮೆಂಟ್ಗಳು ಜನರು ಮಾಡ್ತಾನೆ ಇದ್ರು. ನಮ್ಗೆ ಆಗನ್ಸಿದ್ದು, ಪಾಪ ಮುಗ್ಧ ಹುಡುಗಿ ಏನಾದರೂ ಹೆಚ್ಚುಕೊಂಡು ಮಾಡ್ಕೊಬಿಟ್ರೆ, ಈ ಸಾಂಗೇನು ಹಾಡಿಬಿಟ್ಟಿದ್ದಾಳೆ, ಅವಳಿಗೆ ಗೊತ್ತಿಲ್ಲ, ಅದು ನ್ಯಾಚುರಲ್ ಆಗಿ ಬಂದಂಥ ಸಾಂಗು, ಏನಾದರೂ ಹೆಚ್ಚು ಕಡಿಮೆ ಮಾಡಿಬಿಟ್ರೆ ಅನ್ನುವಂಥ ಮನಸ್ಸಲ್ಲಿ ನಮ್ಮದು ಇತ್ತು. ಆದರೆ ಮೊನ್ನೆ ಸಂಜೆ ಒಬ್ಬ ಯೂಟ್ಯೂಬ್ ಕಂಟೆಂಟ್ ಕ್ರಿಯೇಟರ್ ಕೂಡ ಗಂಡ ಹೆಂಡತಿ ಒಂದು ಕಂಟೆಂಟ್ ಮಾಡ್ತಾರೆ. ನೋಡಿ, ಆ ಕಂಟೆಂಟ್ ಕ್ರಿಯೇಟರ್ ಯೂಟ್ಯೂಬರ್ ಮಲಗಿರ್ತಾನೆ ಮನೆಯಲ್ಲಿ, ಗಂಡನಾದ್ರು ಮಲಗಿರ್ತಾನೆ, ಎದ್ದಿರಲ್ಲ, ಹೆಂಡತಿ ಆದಳು ಎಪ್ಸ್ಲಿಕ್ಕೆ ಬಂದಿರ್ತಾಳೆ. ಏನ್ರಿ ಹೇಳ್ರಿ ಟೈಮ್ ಆಯಿತು ಎನ್ನುವಂಥ ಶಬ್ದ ಹೇಳಿದಾಗ ಗಂಡನಾದಂಥವನು ಇಲ್ಲ ಮತ್ತೆ ಸ್ವಲ್ಪ ಮಲಗ್ತಾನೆ ಅಂತ ಹೇಳ್ತಾನೆ. ಆಗ ಹೆಂಡತಿ ರಿಪ್ಲೈ ಮಾಡ್ತಾಳೆ, ನೋಡಿ ನೀವು ಎದ್ದಿಲ್ಲ ಅಂದರೆ ನಾವು ಒಂದು ಸಾಂಗ್ ಹಾಡ್ತಾನೆ ಅನ್ನುವಂಥ ಮಾತನ್ನು ಹೆಂಡತಿ ಹೇಳ್ತಾಳೆ. ಆಗ ಗಂಡನಿಗೆ ಖುಷಿ ಆಗುತ್ತೆ, ಹೇಳಮ್ಮ ನಾನು ಲಾಲಿ ಹಾಡ್ದಂಗೆ ಆಗುತ್ತೆ, ನಾನು ಮಲಗಿಬಿಡ್ತೇನೆ ಅಂತ ಹೇಳ್ತಾನೆ. ಆಗ ಆ ಹೆಂಡತಿ ಹೇಳ್ತಾಳೆ, ಯಾರಿಗೂ ಕಾಣದಂತೆ ಅನ್ನುವಂಥ ಸಾಂಗ್ನ ಸ್ಟಾರ್ಟ್ ಮಾಡ್ತಾಳೆ. ಆವಾಗ ಒಂದು ಸ್ವಲ್ಪ ಕಣ್ಣು ಬಿಡ್ತಾನೆ. ಯಾವಾಗ ಆ ಹೆಂಡತಿ ಆದವಳು ಆ ರಾಗ ಹಾಡ್ತಾಳಲ್ಲ, ಅಂತ ಒಂದು ರಾಗ ಹಾಡ್ತಾಳಲ್ಲ, ಆವಾಗ ಅವನು ಬಿದ್ದು ಎದ್ದು ಬಿಡ್ತಾನೆ. ಅಂಥ ಒಂದು ಕಂಟೆಂಟ್ ಕ್ರಿಯೇಟ್ ಮಾಡಿದಾಗ ನಮಗೆಲ್ಲ ಬೇಜಾರಾಯಿತು. ಪಾಪ ಆ ಹುಡುಗಿ ಏನೂ ತಪ್ಪು ಮಾಡಿಲ್ಲ, ಯಾಕೆ ಇಂತಿಂಥ ಕಂಟೆಂಟ್, ಒಳ್ಳೊಳ್ಳೆ ಕಂಟೆಂಟ್ ಕ್ರಿಯೇಟರ್ಗಳು ಯಾಕೆ ಇಂತಿಂಥ ಸ್ಟೋರಿ ಮಾಡಿ ಅಪ್ಲೋಡ್ ಮಾಡ್ತಾರೆ? ಅದು ಎಲ್ಲೋ ಒಂದು ಕಡೆ ಮುಜುಗರವಾಗಲ್ವಾ? ಏನೋ ಫೋನ್ ನಂಬರ್ ತೊಗೊಂಡು ಫೋನ್ ಮಾಡಿ ಕೇಳಲ್ಲ, ಯಾಕಿಂತ ಕಂಟೆಂಟ್ ಮಾಡಲಿ ಅನ್ನುವಂಥ ವಿಷಯವನ್ನು ಕೇಳಲ್ಲ ಎನ್ನುವಂಥ ಮನಸ್ಸಿಗೆ ನಮಗೂ ಬಂದಿದ್ದು ಸತ್ಯ. ಆದರೆ ನಿನ್ನೆ ಬೆಳಗ್ಗೆ ನೋಡಿದಾಗ ಅದೇ ಉಲ್ಟಾ ಕೇಸ್ ಆಗಿತ್ತು. ಅಂದರೆ ಅದೇ ನಿತ್ಯಶ್ರೀಯನ್ನು ಒಬ್ಬ ನ್ಯೂಸ್ ಚಾನಲ್ ಅವರು ಅಥವಾ ಒಬ್ಬ ಚಾನಲ್ ಅವರು ಕೇಳಿದಾಗ ಹೇಗೆ ಅನಿಸ್ತಿದೆ ಅನ್ನುವಂಥ ವಿಷಯವನ್ನು ಕೇಳಿದಾಗ, ನಿಮ್ಮ ಹಾಡು ವೈರಲ್ ಆಗಿದೆ, ಮಿಲಿಯನ್ಸ್ ಗಟ್ಟಲೆ ವ್ಯೂಸ್ ಪಡ್ಕೊಂಡಿದೆ ಅನ್ನುವಂಥ ಮಾತನ್ನು ಕೇಳಿದಾಗ ನಮ್ಗನ್ಸಿದ್ದು, ನಮ್ಮ ಜನ್ರೇಷನ್ಗಿಂತ ಈಗಿನ PU ಜನ್ರೇಷನ್ನು ಅಥವಾ ಡಿಗ್ರಿ ಜನ್ರೇಷನ್ ಇದೆ, ಅದು ತುಂಬ ಮುಂದುವರೆದ್ಬಿಟ್ಟಿದೆ. ಆ ಹುಡುಗಿ ಹೇಳ್ತಾಳೆ, ಇದರಲ್ಲಿ ನಂದು ಏನೂ ತಪ್ಪಿಲ್ಲ, ನಾನು ನಾರ್ಮಲ್ ಆಗಿ ಹಾಡಿದ್ದೇನೆ,
ಆ ಹಾಡಿನಿಂದ ಕೋಟಿ ಕೋಟಿ ಜನರು ನಗು ಕಂಡಿದೆ. ಹಾಗಾಗಿ ನನಗೆ ತುಂಬ ಖುಷಿ ಆಗ್ತಿದೆ. ಮೊದಲು ಒಂದು ಅರ್ಧ ಗಂಟೆ 1 ಗಂಟೆಯಲ್ಲಿ ನಮ್ಮ ಅಕ್ಕಪಕ್ಕದವ್ರು ಹೇಳಿದ್ರು ಯಾಕಪ್ಪ ಹಾಡಿದೆ ಅಂತ ಹೇಳಿದ್ರು. ಆದರೆ ವೈರಲ್ ಆದಾಗ ಎಲ್ಲರೂ ಕೂಡ ಖುಷಿಪಟ್ಟರು. ನಾನು ಕೂಡ ಈಗ ಯಶ್ ಅವರ ಸಿನಿಮಾದಲ್ಲಿ ಪಾತ್ರ ಮಾಡಲಿಕ್ಕೆ ಕಾಯ್ತಾ ಇದ್ದೇನೆ ಅನ್ನುವಂಥ ಪಾಸಿಟಿವ್ ನೋಟ್ ಇದೆ. ಅದು ಎಲ್ರಿಗೂ ಇನ್ಸ್ಪಿರೇಷನ್ ಆಗುತ್ತೆ. ನೋಡಿ, ಅವಳದ್ದು ಏನು ತಪ್ಪಿಲ್ಲ. ನಾವು ಕೆಲವೊಂದು ತಪ್ಪನ್ನು ತಿಳ್ಕೊಂಡು ಬಿಟ್ಟಿದ್ದೇವೆ. ಈಗಿನ ಜನ್ರೇಷನ್ ಒಂದೊಂದು ಕಡೆ ತುಂಬ ಪಾಸಿಟಿವ್ ಆಗಿ ವರ್ತನೆ ಮಾಡ್ತಾರೆ, ಅದು ಇಷ್ಟವಾಗುತ್ತೆ. ಆದರೆ ಕೆಲವೊಂದು ಕಡೆ ಅಷ್ಟೇ ನೆಗೆಟಿವ್ ಆಗಿ ಥಿಂಕ್ ಮಾಡಿ ಕೆಲವೊಂದು ಕಡೆ ಅನಾಹುತಕ್ಕೂ ಕೂಡ ಎಡೆ ಮಾಡಿಕೊಡುತ್ತೆ. ಈಗಿನ PUC ವಿದ್ಯಾರ್ಥಿಗಳು ಅಥವಾ ಈಗಿನ ಡಿಗ್ರಿ ವಿದ್ಯಾರ್ಥಿಗಳು ಒಂದು ಸಣ್ಣ ಬೇಸರಕ್ಕೆ, ಸಣ್ಣ ನೋವಿಗೆ, ಸಣ್ಣ ಅಪಮಾನಕ್ಕೆ ನೇಣು ಹಾಕೊಳ್ಳುವಂಥ ಒಂದು ಸಂಗತಿಗೆ ಹೋಗ್ತಾರೆ. ಅಂದರೆ ಈಗಿನ ಜನ್ರೇಷನನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಕಷ್ಟ ಆಗಲ್ಲ. ಒಂದ್ಸಲ ಅನ್ಸುತ್ತೆ ನೋಡಿ, ನಿತ್ಯಶ್ರೀ ಅವರಿಗೆ ಏನಾದರೂ ಹೆಚ್ಚು ಕಡಿಮೆ ಆಗಿಬಿಟ್ರೆ ಅನ್ನುವಂಥ ಮನೋಭಾವನೆ ಬಂದು ನಮಗೂ ಕೂಡ ಸತ್ಯ. ಆದರೆ ಆ ಕೇಸನ್ನು ನೋಡಿದಾಗ, ಆ ಪ್ರಕರಣ ನೋಡಿದಾಗ ಅವಳು ತುಂಬ ಪಾಸಿಟಿವ್ ಆಗಿದ್ದಾಳೆ. ಇದರಲ್ಲಿ ನಂದು ಏನೂ ತಪ್ಪಿಲ್ಲ, ನಾನು ಹಾಡಿದ್ದೇನೆ, ಕೋಟ್ಯಾಂತರ ಜನರ ನಗು ಮೂಡಿಸಿದ್ದೇನೆ ಅನ್ನುವಂಥ ಪಾಸಿಟಿವ್ ನೋಟ್ ಇದೆಯಲ್ಲ, ಅದು ಅವಳನ್ನು ಎತ್ತರಕ್ಕೆ ಕೊಂಡೊಯ್ಯುತ್ತೆ. ಅದೇ ಮತ್ತೊಂದು ಕೇಸಲ್ಲಿ ಕೆಲವೊಂದು ಚಿಕ್ಕ ಅವಮಾನ, ನನಗೆ ಹಣ ಕೊಟ್ಟಿಲ್ಲ, ನನಗೆ ಪ್ರವಾಸಕ್ಕೆ ಪರ್ಮಿಷನ್ ಕೊಟ್ಟಿಲ್ಲ, ನನಗೆ ಹಾಗೆ ಮಾಡಿಲ್ಲ ಹೀಗೆ ಮಾಡಿಲ್ಲ ಅನ್ನೋ ಚಿಕ್ಕ ಘಟನೆಗೆ ಈಗಿನ ಯುವತಿಯರು ನೇಣು ಹಾಕೊಳ್ಳುವಂಥ, ಆತ್ಮಹತ್ಯೆ ಮಾಡ್ಕೊಳ್ಳುವಂಥ ಪ್ರಕರಣಕ್ಕೂ ಕೂಡ ಕೈ ಹಾಕ್ತಾರೆ. ಇವೆಲ್ಲವನ್ನು ನೋಡ್ತಾ ಇದ್ರೆ ನಮ್ಮ ಭಾವನೆಗೆ, ನಮ್ಮ ಯೋಚನೆಯಲ್ಲೂ ಒಂದು ಕಡೆ ತಪ್ಪಾಗಿದೆ ಅನ್ನೋದು ಬಹುತೇಕ ಈಗ ಸತ್ಯ ಆಗ್ತಾಯಿದೆ. ಏನೇ ಆಗಲಿ, ಇಂದಿನ ಜನ್ರೇಷನವರು ಸ್ವಲ್ಪ ಪಾಸಿಟಿವ್ ಆಗಿರಲಿ, ಎಲ್ಲವೂ ಅಳೆದುತೂಗಿ ನಿರ್ಧಾರವನ್ನು ತೆಗೆದುಕೊಳ್ಳಿ. ಏನೇ ಆದರೂ ಕೂಡ ಪಾಸಿಟಿವ್ ಆಗಿ ತೆಗೆದುಕೊಳ್ಳಿ, ಯಾವುದೋ ಒಂದು ಕೆಟ್ಟ ನಿರ್ಧಾರ ತೆಗೆದುಕೊಳ್ಳದೆ ಇರಲಿ ಅನ್ನೋದು ಕೂಡ ನಮ್ಮ ಆಶಯ. ಒಂದಂತೂ ಸತ್ಯ, ಈಗಿನ ಯುವತಿಯಾದಂಥ ಅಥವಾ ಈಗಿನ ಟ್ರೆಂಡಿಂಗ್ ಗರ್ಲ್ ಆಗಿರುವಂಥ, ಟ್ರೆಂಡಿಂಗ್ ಲೇಡಿ ಆಗಿರುವಂಥ ನಿತ್ಯಶ್ರೀ ಅವರಿಗೆ ಈ ಹಾಡು ಒಂದು ಮಟ್ಟಿನ ಸಕ್ಸಸ್ ತಂದುಕೊಟ್ಟಿದೆ. ಅದು 2 ದಿನ ಇರುತ್ತೋ 3 ದಿನ ಇರುತ್ತೋ, ಈ ಹಿಂದೆ ಆದಂಥ ಅನೇಕ ವೈರಲ್ ಸಾಂಗ್ ಆಗಿರ್ಬೋದು, ಕರಿಮಣಿ ಮಾಲಕ ಆಗಿರ್ಬೋದು, ಅನೇಕ ಸಾಂಗನ್ನು ಹಾಡಿದಂಥ ವೈರಲ್ ಆದಂಥ ಹುಡುಗರು ಈಗ ಎಲ್ಲಿದ್ದಾರೆ ಅನ್ನೋದು ಕೂಡ ಈಗ ಸ್ವಲ್ಪ ಹುಡುಕೋದು ಕಷ್ಟ ಆಗುತ್ತೆ. ಆಗದೇ ಇರಲಿ ಅನ್ನೋದು ಕೂಡ ನಮ್ಮ ಆಶಯ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.